ದೋಸ್ತಂದು ನಂದು ಒಂದ ಸ್ವಭಾವ ರೀ. ಅವ ಅಳ್ತಿದ್ದ, ನಾನು ಅಳ್ತಿದ್ದಿಲ್ಲ. ನಮ್ಮ ಮನಸ್ಸಿನಾಗ ಇಟ್ಕೊಂತಿದ್ದೆ, ಅವ ಹೊರಗೆ ಹಾಕ್ತಿದ್ದ. ಆದ್ರೆ ಒಂದ ಭಾವನೆಗಳು ಅಣ್ಣ. ಆತನು ಒಳ್ಳೆ ದೋಸ್ತ. ಹಂಗಾಗಿ ನಂದ ಒಂದು ಸ್ವಲ್ಪ ಜಾಸ್ತಿ ಕುಚುಕು ಅಷ್ಟ. ನಾವೆಲ್ಲ ಕೆಟ್ಟವ್ರಾ ಕಳ್ಳ? ಸರ್ ಹೇಳಿ ಸರ್. ಹನುಮಂತುಗೆ ಈಗ 50 ಲಕ್ಷ ಬಂದಿದೆ. ಯಾವಾಗ ಅವ್ರ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡೋಗಿ ನೀವು ಪುಣ್ಯ ಕಟ್ಕೋತೀರಾ? ಅವ್ನು ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕು ಅಂತಾನೆ ಮದ್ವೆ ಆಯ್ತಾ ಇರೋದು ನೀವು? ಸರ್ ಏನೂ ಇಲ್ಲ ಸರ್. ತಂದೆ ಹೋದಾಗ ಎಲ್ಲ ಮಗದ ಮೇಲೂ ಅದೇ ಜವಾಬ್ದಾರಿಗಳು ಬರುತ್ತೆ. ನನಗೂ ಅದೇ ಜವಾಬ್ದಾರಿಗಳಿತ್ತು. ಆ್ಯಂಡ್ ನಂದು ಏನೇನಿತ್ತು ಅಂತ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಆ್ಯಂಡ್ ನಾವು ಇರೋ ರೀತಿಗಳನ್ನ ನೋಡಿದಾಗ ಇವ್ನಿಗೇನು ಕಷ್ಟನೇ ಇಲ್ಲ ಅಂತ ಅನ್ಸುತ್ತೆ. ಬಟ್ ಇರೋ ಬ್ಯಾಂಕ್ ಬ್ಯಾಲೆನ್ಸ್ನೆಲ್ಲ ನಾವು ತೋರಿಸ್ತಾ ಹೋದ್ರೆ ಇಲ್ಲಿ ಕೂತ್ಕೊಳ್ಳೋಕೆ ಆಗಲ್ಲ. ಸೊ ಎಲ್ಲ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಸ್ಗಳು ಇದೇ ಜೀವನಗಳೇ ಇರುತ್ತೆ. ಎಲ್ಲರದು ಒಂದೊಂಥರ ಜೀವನ. ಸೊ ಆ ಪ್ರಾಸ್ಪೆಕ್ಟಿವಲ್ಲಿ ನಮ್ಮ ತಾಯಿ ಇವನಿಗೆ ಬಂದರೆ ಅಟ್ಲೀಸ್ಟ್ ಒಂದು ಸೆಟಲ್ ಆಗ್ತಾನೆ ಅನ್ನೋದೊಂದು ಪ್ರಾಸ್ಪೆಕ್ಟಿವಲ್ಲಿ ಹೇಳಿದರು. ಆ್ಯಂಡ್ ಈಗೇನು ನನಗೆ ಸಿಕ್ಕಿದೆ ಅದರಲ್ಲೂ ಅಮ್ಮ ತುಂಬ ಖುಷಿ ಇದ್ದಾರೆ. ಸರ್ ಇನ್ನೊಂದು ವಿಷಯ ಏನು ಅಂದರೆ, ಇಲ್ಲಿ ಸಿಂಪತಿ ಗಿಂಪತಿ ಯಾವುದು ಇರಲಿಲ್ಲ ಸರ್. ಈಸ್ ಅ ಫೈಟರ್ ಆಯ್ತಾ. ಅವನು ಜಗಳ ಆಡ್ಕೊಂಡೇ, ಹೋರಾಡ್ಕೊಂಡೇ ಇಡೀ ಶೋನ ನಡ್ಸ್ಕೊಂಡು ಬಂದ. ಆ ಥರ ಸಿಂಪತಿಯಿಂದ ಏನೋ ತಂದೆ ಇಲ್ಲ ಅಮ್ಮನ ಸಾಕ್ಬೇಕು ಸರ್. ಅವನು ಗಂಡಸೆ ಸರ್, ಅವ್ನಿಗೆ ಕೆಲಸ ಐತೆ, ಅವ್ನಿಗೆ 1000 ಸಿಗುತ್ತೆ, ಅವ್ನು ಮಾಡ್ಕೊಂತಾನೆ. ಇದರಲ್ಲಿ ಸಿಂಪತಿ ಇಲ್ಲ ಯಾರನ್ನೋ ಮೆಚ್ಚಿಸ್ಬೇಕು ಆ ಥರ ಯಾವುದೂ ಇಲ್ಲ ಇಲ್ಲಿ. ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಏನಂತಕ್ಕೆ ಅಂದರೆ ಇಲ್ಲಿ ಸಿಂಪತಿ ಓಟು ಯಾವುದೇ ಕಾರಣಕ್ಕೂ ಯಾರಿಗೂ ಬಿದ್ದಿಲ್ಲ. ಇವನಿಗೂ ಅಷ್ಟೇ, ಇವನ್ನ ಕಿಲಾಡಿ ಅಂತಾನೆ ಗೆಲ್ಸಿರೋದೇ ಹೊರತು ಸಿಂಪತಿ ಇವನೇನೋ ಬಡವ ಇಲ್ಲ ಇವನೇನೋ ಅಮಾಯಕ ಅಂತ ಯಾರೂ ಗೆಲ್ಸಿಲ್ಲ. ಜನಗೂ ಗೊತ್ತು ಇವನು ಕಿಲಾಡಿ, ಇವ್ನು ಗೆಲ್ಲಬೇಕು ಅಂತಾನೆ ಗೆಲ್ಸಿರೋದೇ ಹೊರತು ಇವನು ನಮ್ಮ ತ್ರಿವಿಕ್ರಮ್ನು ಅವ್ರ ಅಮ್ಮಂದು ಏನೋ ಪ್ರಾಬ್ಲಮ್ ಅದು ಇದು ಏನೂ ಇಲ್ಲ. ಅವನು ಸ್ಟ್ರಗ್ಲಿಂಗ್ ಮಾಡ್ಕೊಂಡೆ ಶೋಲು ಬಂದ, ಚೆನ್ನಾಗಿ ಆಡ್ಕೊಂಡೇ ಬಂದ. ಫಿನಾಲೆಗೆ ಅದಕ್ಕೆ ಅವನು ಡಿಸರ್ವಿಂಗ್ ಇದ್ದಕ್ಕೆ ರನ್ನಪ್ ಆದ್ನೇ ಹೊರತು ಇದರಲ್ಲಿ ಯಾವುದು ಸಿಂಪತಿ ಇಲ್ಲ ಏನೋ ಫೇವರಿಸಮ್ ಯಾವುದು ಇಲ್ಲ ಸರ್. ಯಾರ ಮೇಲೂ ಯಾರಿಗೂ ಇಲ್ಲ. ಲಾಸ್ಟ್ ಕ್ವೆಶ್ಚನ್. ನಿಮಗೆ ನೀವು ಜರ್ನಿ ಸ್ಟಾರ್ಟ್ ಮಾಡಿದಂಥ ಚಾನೆಲ್ ಅಭಿನಂದನೆ ತಿಳಿಸಿದೆ ನಿಮಗೆ, ಪೋಸ್ಟ್ ಮೂಲಕ ನಿಮಗೆ ಥ್ಯಾಂಕ್ ಯು ಅಂತ ಅಂದರೆ ಒಂದು ಅಭಿನಂದನೆ ಸಲ್ಲಿಸಿದೆ ನಿಮಗೆ. ಹೆಂಗೆ ಅನ್ನಿಸ್ತು ನಿಮಗೆ? ಐ ಥಿಂಕ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಮೇ ಬಿ ಆ ಚಾನಲಿಂದ ಬಹಳಷ್ಟು ಜನ ಬಂದಿದ್ದಾರೆ, ಬಟ್ ಯಾರಿಗೂ ಆ ಥ್ಯಾಂಕ್ಫುಲ್ ಕೊಟ್ಟಿಲ್ಲ. ಐ ಥಿಂಕ್ ವಿನ್ನರ್ ಆಗಿ ನೀವು ಅದನ್ನ ಪಡ್ಕೊಂಡಿದ್ದೀರಿ. ಎಷ್ಟು ಖುಷಿ ಆಯಿತು? ನಾನು ನೋಡಿದ್ದಿಲ್ಲಕ್ಕ, ನನ್ನ ಫೋನ್ ಮನ್ಯಾಗ ಐತಿ ಇನ್ನು. ಮತ್ತು ಅವ್ರು ಇಲ್ಲ ನಮ್ಮ ದೋಸ್ತ ಫೋನ್ ಹಚ್ಚಿ ಹಿಂಗೆ ಹಾಕ್ಯಾರಂದ್ರೆ ಭಾಳ ಖುಷಿ ಆಯ್ತಕ್ಕ. ತುಂಬ ಧನ್ಯವಾದಗಳು. ಅಷ್ಟ ಮತ್ತೇನಿಲ್ಲ. ಥ್ಯಾಂಕ್ ಯು.